ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಈ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತು ನಾನು ರೋಸ್ ಮತ್ತು ಪರ್ಪಲ್ ಕಲರ್ ಕಾಂಬಿನೇಷನ್ ಇರೋವಂಥ ಗ್ರ್ಯಾಂಡ್ ಕಾಟನ್ ಸಿಲ್ಕ್ ಸ್ಯಾರಿ ಕುಚ್ಚನ್ನು ಹಾಕೋ ತೋರಿಸ್ತಾ ಇದ್ದೀನಿ. ಇವತ್ತು ನಾನಿಲ್ಲಿ ಒಂದು ಬ್ರೈಡಲ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಕಡೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ ಸರಿಯಾಗಿ. ಈಗ ಇದಕ್ಕೆ ನಾನು ಬಿಗ್ ಸೈಜು ಕ್ರಿಸ್ಟಲ್ ಬೀಡ್ ಥರನೇ ಇರೋವಂಥ ಬೀಡನ್ನು ತಗೊಂಡಿದ್ದೀನಿ. ಇದಕ್ಕೆ ಕಟಿಂಗ್ಸ್ ಇದೆ. ನೆಕ್ಸ್ಟು ಸ್ಮಾಲ್ ಸೈಜ್ ಬೀಡ್ಸನ್ನು ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಗ್ರ್ಯಾಂಡ್ ಲುಕ್ಕು ಬ್ರೈಡಲ್ ಸ್ಯಾರಿ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು 6 ಎಳೆ ದಾರನ ಪಲ್ಲು ಕಲರ್ ಏನಿದೆ ಅದನ್ನು ತಗೊಂಡಿದ್ದೀನಿ. ಅದರಲ್ಲಿ ಮೇನ್ ಡಿಸೈನ್ ಹಾಕ್ತೀನಿ ಮತ್ತು ರೋಸ್ ಕಲರಲ್ಲಿ ಕುಚ್ಚನ್ನು ಹಾಕ್ತಾಯಿದ್ದೀನಿ. ನೀಡಲ್ ನಂಬರ್ 10 0.75 mm ನಾನು ಈ ಡಿಸೈನ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಆ್ಯಸ್ ಯೂಶ್ವಲ್ 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕುತ್ತಾ ಇದ್ದೀನಿ. 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕೊಳ್ಳೋದ್ರಿಂದ ಸ್ಟಿಚ್ ಸೆಕ್ಯೂರ್ ಆಗುತ್ತೆ. ನೆಕ್ಸ್ಟ್ ಈಗ ನಾನು ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು ಬಿಗ್ ಸೈಜ್ ಕ್ರಿಸ್ಟಲ್ ಬೀಡ್ ಥರ ಇರೋದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕನ್ನು ಮಾಡಿಕೊಂಡು ನೀಡನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕಾಗತ್ತೆ. ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಈ ಥರ ಬರುತ್ತೆ. ನೆಕ್ಸ್ಟ್ ಈಗ 4 ಚೈನನ್ನು ಹಾಕೋತಾ ಇದ್ದೀನಿ. ಇದು ಕುಚ್ಚು ಕಟ್ಟೋದಕ್ಕೆ ಅಂತ 3 4 ಚೈನನ್ನು ಹಾಕ್ಕೊಂಡು ಮತ್ತು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ಕರೆಕ್ಟಾಗಿ ಮೆಷರ್ ಮಾಡಿ ನೋಡಿ ಅದೇ ಜಾಗದಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ಫ್ರೆಂಡ್ಸ್, ಈ ಥರ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕರೆಕ್ಟಾಗಿ ಮೆಷರ್ ಮಾಡಿ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ರಿಂಕಲ್ಸ್ ಬರುತ್ತೆ ಆಚೆ ಈಚೆ ಆದರೆ. ಈಗ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಇನ್ನೊಂದು ಬೀಡನ್ನು ನಾನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿಕೊಂಡು ಮತ್ತು ನೀಡನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಅದೇ ಜಾಗದಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಸೊ ಇವಾಗ 2 ಬೀಡ್ ಮಧ್ಯದಲ್ಲಿ ಕುಚ್ಚು ಬರುತ್ತೆ, ಈ ಥರ ಬರುತ್ತೆ ಡಿಸೈನು. ಫ್ರೆಂಡ್ಸ್, ಸೇಮ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನಿಮಗೆ ಇದು ಕ್ಲಾರಿಟಿ ಅಷ್ಟು ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ಸೊ ಬ್ಯಾಕ್ಗ್ರೌಂಡನ್ನು ನಾನಿಲ್ಲಿ ಚೇಂಜ್ ಮಾಡ್ತಾಯಿದ್ದೀನಿ. ವೈಟ್ ಬೇಸ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಈಗ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಈಗ ಇಲ್ಲಿ ನಾನು 3 ಚೈನನ್ನು ಹಾಕ್ಕೊಂಡು ಅದು ಕೂಡ ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಮೆಷರ್ ಮಾಡಿ ಲಾಕ್ ಮಾಡ್ಕೋತೀನಿ. ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಈಗ ಇನ್ನೊಂದು ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಿಗ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡಿಕೊಂಡು ಅದನ್ನು ಕೂಡ ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ 5 ಚೈನ್ಸನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಬೀಡ್ ಸುತ್ತ ಇದು ಒಂದು ಆರ್ಚ್ ಹಾಕ್ಕೊಳ್ಳೋದಕ್ಕೆ. ಬ್ಯಾಕ್ ಸೈಡ್ ಸ್ವಲ್ಪ ಮಾತ್ರ ಸ್ಯಾರಿನ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಬೀಡ್ ಪಕ್ಕ ಇರೋವಂಥ ಸಿಂಗಲ್ ಕ್ರೋಶೆಯಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟು 2 ಚೈನ್ಸನ್ನು ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಇನ್ನೊಂದು ಬಿಗ್ ಬೀಡ್ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈಗ ನೀಡಲ್ನ ಹೀಗೆ ಲೆಫ್ಟ್ ಸೈಡಲ್ಲಿ ಹೋಲ್ಡ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಇದಕ್ಕೆ ನೀಡಲ್ಗೆ ಬೀಡನ್ನ ಹಾಕ್ಕೋಬೇಕಾಗತ್ತೆ ಫ್ರೆಂಡ್ಸ್. ನೆಕ್ಸ್ಟು ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ಕೋತೀನಿ. ಬೀಡ್ ಮುಂದೆ ಆರ್ಚ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ
ದಾರನ ಎಳ್ಕೊಂಡು ಬಂದು ಒಂದು ಸಾರಿ ಸಿಂಗಲ್ ಕ್ರೋಶೆ ಹಾಕೋತೀನಿ. ಈಗ ನೋಡಿ, ಬೀಡ್ ಹಿಂದ್ಗಡೆ ಒಂದು ರಿಂಗ್ ಇದೆ, ಬೀಡ್ ಇದೆ, ಮತ್ತು ಬೀಡ್ ಮುಂದೆ ಒಂದು ರಿಂಗ್ ಇದೆ. ಬೀಡ್ ಮುಂದೆ ಇರೋ ರಿಂಗನ್ನು ಬೀಡ್ ಒಳಗಡೆ ಪಾಸ್ ಮಾಡ್ಕೋತೀನಿ. ಈಗ ಬರೀ 2 ರಿಂಗ್ ಇರುತ್ತೆ ನೀಡಲ್ ಮೇಲೆ, ಎರಡನ್ನು ಒಟ್ಟಿಗೆ ಲಾಕ್ ಮಾಡ್ಕೋತೀನಿ. ಇದು ಒಂದು ಡಬಲ್ ಕ್ರೋಶೆನೇ ವಿತ್ ಬೀಡ್ ಬರುತ್ತೆ. ನೆಕ್ಸ್ಟ್ ಈಗ ಇಲ್ಲಿ ನಾನು 3 ಚೈನನ್ನು ಹಾಕ್ಕೊಂಡು ಬೀಡ್ ಪಕ್ಕ ಇರುವಂಥ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋತೀನಿ. ಒಂದು ಡಬಲ್ ಕ್ರೋಶೆ ಮೇಲೆ ಒಂದು ಪಿಕಾಟ್ ಬರುತ್ತೆ. ನೆಕ್ಸ್ಟು ನೀಡಲ್ನ ಹಾಗೆ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ಹಿಡ್ಕೋತೀನಿ. ಇನ್ನೊಂದು ಸ್ಮಾಲ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಬೀಡ್ ಮುಂದ್ಗಡೆ ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಸ್ಮಾಲ್ ಆರ್ಚ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸರಿ ನಾನು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು ಅದೇ ಥ್ರೆಡ್ ಒಳಗಡೆ ಬೀಡನ್ನ ಪಾಸ್ ಮಾಡಿ ಬೀಡ್ ಲಾಕನ್ನು ಮಾಡ್ಕೋತೀನಿ. ನೆಕ್ಸ್ಟು 3 ಚೈನನ್ನು ಹಾಕಿ ಬೀಡ್ ಪಕ್ಕ ಇರೋ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸರಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು ನೀಡಲ್ನ ಹಾಗೆ ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡ್ತೀನಿ. ಇನ್ನೊಂದು ಸ್ಮಾಲ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಸ್ಮಾಲ್ ಆರ್ಚ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಅದೇ ರಿಂಗನ್ನೇ ಬೀಡ್ ಒಳಗಡೆ ಪಾಸ್ ಮಾಡಿ ನೀಡಲ್ನ ಎಳ್ಕೊಂಡು ಬಂದು ನೆಕ್ಸ್ಟು 2 ರಿಂಗನ್ನು ಒಟ್ಟಿಗೆ ಲಾಕ್ ಮಾಡಿಕೊಂಡು 3 ಚೈನನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಬೀಡ್ ಪಕ್ಕ ಇರೋವಂಥ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಸೊ ಇದು ಒಂದು ಡಬಲ್ ಕ್ರೋಶೆ ಮೇಲೆ ಒಂದು ಪಿಕಾಟು, ಆದರೆ ಡಬಲ್ ಕ್ರೋಶೆ ಮಧ್ಯದಲ್ಲಿ ಒಂದು ಬೀಡ್ ಬರುತ್ತೆ. ಇದೇ ರೀತಿ ನಾನು 7 ಬೀಡ್ಸನ್ನು ನಾನು ಇಲ್ಲಿ ಹಾಕೋತಾ ಹೋಗ್ತೀನಿ ಒಂದು ಆರ್ಚ್ ಕಂಪ್ಲೀಟ್ ಆಗೋಕ್ಕೆ. ಈಗ ನೋಡಿ, ಇದು ಲಾಸ್ಟ್ ಬೀಡ್ ಹಾಕೋತಾ ಇದ್ದೀನಿ. ಆರ್ಚ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿಕೊಂಡು ಅದೇ ಸೇಮ್ ರಿಂಗನ್ನು ಬೀಡ್ ಒಳಗಡೆ ಪಾಸ್ ಮಾಡಿಕೊಂಡು 2 ರಿಂಗನ್ನು ಒಟ್ಟಿಗೆ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟು 3 ಚೈನ್ಸನ್ನು ಹಾಕ್ಕೊಂಡು ಒಂದು ಪಿಕಾಟನ್ನು ಹಾಕೋತೀನಿ. ಬೀಡ್ ಹಿಂದ್ಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ಲಾಸ್ಟಲ್ಲಿ 7 ಬೀಡ್ಸ್ ಆದಮೇಲೆ ಫ್ರೆಂಡ್ಸ್, ಆ ಕಡೆ 3 ಚೈನ್ ಮಾಡಿ ಎಕ್ಸ್ಚೇಂಜ್ ಮಾಡಿರ್ತೀವಲ್ಲ, ಈ ಕಡೆನೂ 3 ಚೈನ್ಸ್ ಹಾಕೋಕ್ಕೆ ಬದಲು ಒಂದು ಡಬಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ಅದಕ್ಕೆ ಪಿಕಾಟ್ ಹಾಕೋಬಾರ್ದು, ಬರೀ ಡಬಲ್ ಕ್ರೋಶೆ ಅಷ್ಟೇ ಹಾಕ್ಕೊಂಡು ನೋಡಿ, ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೀಡನ್ನು ಸ್ಟ್ರೈಟಾಗಿ ಇಟ್ಕೊಂಡು ನೋಡಿ ಮೆಷರ್ ಮಾಡಿ ಅದೇ ಜಾಗದಲ್ಲಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಈ ಥರ ಬರುತ್ತೆ ಡಿಸೈನು. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಒಂದು ಸ್ಮಾಲ್ ಫ್ಲವರ್ ಆರ್ಚ್ ಬರುತ್ತೆ. ಈ ಕಡೆ ಕುಚ್ಚು ಬರುತ್ತೆ, ಮತ್ತು ಫ್ಲವರ್ ಆದಮೇಲೂ ಕೂಡ ಇದೇ ರೀತಿ ಕುಚ್ಚಿಗೆ ಪ್ರಾವಿಷನ್ ಮಾಡ್ತಾಯಿದ್ದೀನಿ. ಸೊ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಒಂದು ಬಿಗ್ ಬೀಡನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಗ್ ಬೀಡನ್ನು ಆ್ಯಡ್ ಮಾಡಿ ಒಂದು ಸರಿ ಲಾಕ್ ಮಾಡಿಕೊಂಡು ಸ್ಯಾರಿಗೂ ಅದನ್ನು ಲಾಕ್ ಮಾಡ್ಕೋತೀನಿ. ನೆಕ್ಸ್ಟು 4 ಚೈನ್ಸನ್ನು ಹಾಕೋತೀನಿ. ಅದು ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಅದು ಕೂಡ ಲಾಕ್ ಮಾಡ್ಕೋತೀನಿ ಸ್ಯಾರಿಗೆ. ನೆಕ್ಸ್ಟು ಇನ್ನೊಂದು ಬಿಗ್ ಬೀಡನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಬೀಡ್ ಲಾಕನ್ನು ಮಾಡಿ ಸ್ಯಾರಿಗೂ ಕೂಡ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ಇದೇ ರೀತಿ ಫ್ಲವರ್ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಮತ್ತೆ 3 ಚೈನನ್ನು ಹಾಕ್ಕೊಂಡು ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡಿಕೊಂಡು ಇನ್ನೊಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ದಾರನ ಮೇಲೆ ಮಾಡಿ ಇನ್ನೊಂದು ಬೀಡನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತೀನಿ. ಬೀಡ್ ಲಾಕನ್ನು ಮಾಡಿ
ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಸ್ಯಾರಿಗೂ ಕೂಡ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ನೆಕ್ಸ್ಟ್ 5 ಚೈನ್ಸ್ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ಬೀಡ್ ಪಕ್ಕ ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 2 ಚೈನನ್ನು ಹಾಕ್ಕೊಂಡು ಬೀಡ್ ಪಕ್ಕ ಇರುವಂಥ ಇನ್ನೊಂದು ಸಿಂಗಲ್ ಕ್ರೋಶೆ ಒಳಗಡೆ ಲಾಕ್ ಮಾಡ್ಕೊತೀನಿ. ಫ್ರಂಟ್ ಸೈಡಿಂದ ಟರ್ನ್ ಮಾಡಿಕೊಂಡು ಈಗ ಮತ್ತೆ ಡಿಸೈನ್ನ ಶುರು ಮಾಡ್ತೀನಿ. ನೀಡಲ್ನ ಹಾಗೆ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡ್ ಮುಂದೆ ನೀಡಲ್ಗೆ ಒಂದು ಸರಿ ದಾರಾನ ಸುತ್ತಕೊಂಡು ಒಂದು ಆರ್ಚ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸೇಮ್ ರಿಂಗನ್ನೇ ಬೀಡ್ ಒಳಗಡೆ ಪಾಸ್ ಮಾಡಿಕೊಂಡು ಮತ್ತೆ 2 ರಿಂಗನ್ನು ಲಾಕ್ ಮಾಡಿಕೊಂಡು 3 ಚೈನ್ಸ್ ಹಾಕಿ ಒಂದು ಪಿಕೋಟ್ ಹಾಕ್ಕೋತೀನಿ. ಇದೇ ರೀತಿ ನಾನು 7 ಬೀಡ್ಸನ್ನು ಇನ್ಸರ್ಟ್ ಮಾಡಿ ಒಂದು ಆರ್ಚನ್ನು ಕಂಪ್ಲೀಟ್ ಮಾಡ್ಕೋತೀನಿ. ಇದು ತುಂಬಾ ಬ್ಯೂಟಿಫುಲ್ ಆಗಿರೋವಂಥ ಒಂದು ಫ್ಲವರ್ ಆರ್ಚ್ ಬರುತ್ತೆ ಫ್ರೆಂಡ್ಸ್. ಸಿಂಪಲ್ಲಾಗಿ ಇದು ಸಿಂಗಲ್ ಸ್ಟೆಪ್ಪಲ್ಲೇ ಹಾಕ್ಬೋದಾದಂಥ ಒಂದು ಈಸಿಯಾಗಿರುವಂಥ ಡಿಸೈನು. ಇದು ಎಲ್ಲ ಥರ ಕಾಟನ್ ಸಿಲ್ಕ್ ಸ್ಯಾರೀಸು, ಮೈಸೂರು ಸಿಲ್ಕ್ ಸ್ಯಾರೀಸ್ಗೂ ಕೂಡ ಈ ಥರದ್ದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈವನ್ ನೀವು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ವಿತೌಟ್ ಕುಚ್ಚು ಬರೀ ಇದೇ ರೀತಿಯೇ ಬೇಸ್ ಲೈನ್ ಕೂಡ ಹಾಕ್ಕೊಂಡು ಹೋಗ್ಬೋದು, ಬರೀ ಫ್ಲವರ್ಸ್ದು. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ವಿತೌಟ್ ಕುಚ್ಚು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ತುಂಬ ಹೈಲೈಟೆಡ್ ಆಗಿ ಕಾಣಿಸುತ್ತೆ. ಕಾಂಚೀಪುರಂ ಸ್ಯಾರೀಸು ಮತ್ತು ಬ್ರೈಡಲ್ ಸ್ಯಾರೀಸ್ಗೆಲ್ಲ ಹಾಕಬೇಕಾದ್ರೆ ಈ ಥರ ಡಿಸೈನ್ನ ಹಾಕಿ ಕುಚ್ಚನ್ನು ಹಾಕ್ಕೋಬೋದು. ಈ ಥರ ಬರುತ್ತೆ. ಒಂದು ಯುನಿಕ್ ಆಗಿರೋವಂಥ ಗ್ರ್ಯಾಂಡ್ ಲುಕ್ ಕೊಡೋ ಅಂಥ ಸ್ಯಾರಿ ಡಿಸೈನ್ ಇದು. ನೀವು ಈ ಥರ ಡಿಸೈನ್ನ ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಥರ ಬರುತ್ತೆ ಡಿಸೈನು. ಈ ಗ್ಯಾಪಲ್ಲಿ ನಾನು ಕುಚ್ಚುಗಳನ್ನ ಕಟ್ಕೋತೀನಿ ಕಾಂಟ್ರಾಸ್ಟ್ ಕಲರಲ್ಲಿ. ಬೇಬಿ ಕುಚ್ಚುಗಳನ್ನು ಕಟ್ಕೊಂಡ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು. ಕಂಪ್ಲೀಟ್ ಆದಮೇಲೆ ಹಿಂಗಿರುತ್ತೆ. ತುಂಬಾ ಬ್ಯೂಟಿಫುಲ್ಲಾಗಿ ಎಲಿಗೆಂಟಾಗಿ ಕಾಣಿಸೋವಂಥ ಡಿಸೈನ್ ಇದು. ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಹಾಗೆ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಇಮಿಡಿಯೇಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.